Welcome to Vidyakashi Career Academy official YouTube channel. ವೆಲ್ಕಮ್ ಟು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಶಿವ ಸರ್, ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕರು. ಸ್ನೇಹಿತರೆ, ಇಂದು ಟಾಪ್ 20 MCQಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಬರ್ತಾ ಇದೆ. ಯಾವುದು ಅಂತ ಕೇಳಿದಾಗ, ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರುವ ಪಕ್ಷಿ ಯಾವುದು? ಇದು ಬಹಳ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ವಿಶೇಷವಾಗಿ ಒಂದನೇ ಆಪ್ಷನ್ ನೋಡ್ತಾ ಹೋಗೋಣ. 1 ಕೋಗಿಲೆ, 2 ಆಸ್ಟ್ರಿಚ್ ಪಕ್ಷಿ ಅಂತ ಇದೆ, 3 ಜೇಂಕಾರ ಪಕ್ಷಿ ಅಂತಿದೆ, 4th ಒನ್ ಈಸ್ ಕಿಂಗ್ ಫಿಶರ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಅತಿ ಹೆಚ್ಚು ಹೃದಯದ ಬಡಿತ ಹೊಂದಿರುವ ಪಕ್ಷಿ ಅಂತ ಕೇಳಿದಾಗ ಕೋಗಿಲೆ, ಆಸ್ಟ್ರಿಚ್ ಪಕ್ಷಿ, ಜೇಂಕಾರ ಪಕ್ಷಿ, ಕಿಂಗ್ ಫಿಶರ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದಾಗ ಆಪ್ಷನ್ 3 ಜೇಂಕಾರ ಪಕ್ಷಿ ಅಥವಾ ಹಮ್ಮಿಂಗ್ ಬರ್ಡ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದರೆ ಕೋಗಿಲೆ ಯಾಕೆ ಇಂಪಾರ್ಟೆಂಟು ಮತ್ತು ಅದಕ್ಕೆ ಇನ್ನೊಂದು ಪ್ರಶ್ನೆ ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತ ಕೇಳಿದಾಗ, ಕೋಗಿಲೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಆಗಿದೆ. ಈ ಕೆಳಗಿನ ಯಾವ ಪಕ್ಷಿಯು ಗೂಡನ್ನು ಕಟ್ಟುವುದಿಲ್ಲ ಅಂತ ಪ್ರಶ್ನೆ ಆಗಿದೆ. ಅದು ಕೋಗಿಲೆ ಅಂತಕ್ಕಂಥ ಪಕ್ಷಿ ಗೂಡನ್ನು ಕಟ್ಟುವುದಿಲ್ಲ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಸ್ನೇಹಿತರೆ, ಆಸ್ಟ್ರಿಚ್ ಪಕ್ಷಿ ಬಹಳ ಪ್ರಮುಖವಾಗಿ ಇದು ಪಕ್ಷಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪಕ್ಷಿಯಾಗಿದೆ, ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿಯಾಗಿದೆ ಮತ್ತು ಅತಿ ವೇಗವಾಗಿ ಓಡುವ ಪಕ್ಷಿಯಾಗಿದೆ, ಸೂರ್ಯನನ್ನು ನೇರವಾಗಿ ನೋಡುವ ಪಕ್ಷಿಯಾಗಿದೆ, ಅತ್ಯಂತ ದೊಡ್ಡ ಕಣ್ಣುಗಳನ್ನು ಒಳಗೊಂಡಿರುವ ಪಕ್ಷಿಯಾಗಿದೆ ಮತ್ತು ಇದು ಅತಿ ದೊಡ್ಡ ಅನ್ಫರ್ಟೈಲ್ ಎಗ್ನ ಹಾಕ್ತದೆ ಅಂತಕ್ಕಂಥದ್ದು. ಅಂದರೆ ಫಲಿತವಲ್ಲದ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದಾಗ ಅದುವೇ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ಬರೋಣ, ಕಿಂಗ್ ಫಿಶರ್ ಯಾಕೆ ಇಂಪಾರ್ಟೆಂಟು ನೋಡಿ. KS ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಈ ಕೆಳಗಿನ ಯಾವ ಪಕ್ಷಿಯು ವಕ್ರೀಭವನದ ಆಧಾರದ ಮೇಲೆ ಬೇಟೆಯಾಡುತ್ತದೆ ಅಂತ ಕೇಳಿದಾಗ ಕಿಂಗ್ ಫಿಶರ್ ಅಂತಕ್ಕಂಥ ಒಂದು ಪಕ್ಷಿ ಅಂತ ಕರಿತೇವೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ನೆನಪಿರಲಿ, ಕಿಂಗ್ ಫಿಶರ್ ಅಂತಕ್ಕಂಥ ಪಕ್ಷಿಯ ಹೆಸರು ಕೂಡ ಹೌದು. ಕಿಂಗ್ ಫಿಶರ್ ಏರ್ಲೈನ್ಸ್ ಎಂಬುದು ವಿಜಯ್ ಮಲ್ಯರವರ ಒಂದು ವಿಮಾನಯಾನ ಸಂಸ್ಥೆಯ ಹೆಸರು ಕೂಡ ಆಗಿದೆ ಅಂತಕ್ಕಂಥದ್ದು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಜಲಚರ ಜೀವಿ ಯಾವುದು? ಹೌದಾ, ಭಾರತದ ರಾಷ್ಟ್ರೀಯ ಜಲಚರ ಜೀವಿ ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. 1 ಕಡಲ ಕುದುರೆ ಅಂತ ಇದೆ, ಇನ್ನೊಂದು ಗಾಂಬೂಷಿಯಾ ಅಂತ ಇದೆ, ಇನ್ನೊಂದು ಗಂಗಾ ನದಿಯ ಡಾಲ್ಫಿನ್, ಇನ್ನೊಂದು ನೀಲಿ ತಿಮಿಂಗಿಲ. ನೋಡಿ, ರಾಷ್ಟ್ರೀಯ ಜಲಚರ ಜೀವಿ ಅಂತ ತೆಗೆದುಕೊಂಡಾಗ ಇಲ್ಲಿ ಕಡಲ ಕುದುರೆ ಯಾಕೆ ಪ್ರಮುಖವಾಗಿ ಬರ್ತದೆ ಅಂತ ಕೇಳಿದಾಗ, ಇದು ವಿಶೇಷವಾಗಿ ಏನಂತ ಕೇಳಿದಾಗ ಇದು ಜಲವಾಸಿ ಜೀವಿ ಅಂತ ಕರಿತಾ ಇದ್ದೇವೆ 1. ಮತ್ತು ಲಂಬವಾಗಿ ಈಜುವ ಮೀನು ಯಾವುದು ಅಂತ ಕೇಳಿದಾಗ ದಟ್ ಈಸ್ ಕಡಲ ಕುದುರೆ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಗಾಂಬೂಷಿಯಾ ಅಂದರೆ ಏನು ಅಂತ ಕೇಳಿದಾಗ, ಇದನ್ನು ನಾವು ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಮಾಸ್ಕಿಟೋನಲ್ಲಿ ಬಳಸ್ತಾ ಇರತಕ್ಕಂಥ ಒಂದು ಮೀನಿನ ಪ್ರಭೇದ ಅಂತ ಕರಿತೇವೆ. ಇದು ಕೂಡ KS ಪ್ರಶ್ನೆ ಆಗಿರತಕ್ಕಂಥದ್ದು. ಅಂದರೆ ಸೊಳ್ಳೆಗಳನ್ನು ಜೈವಿಕ ನಿಯಂತ್ರಣವನ್ನು ಮಾಡಲಿಕ್ಕೆ ಅದರ ಡಿಂಬಗಳನ್ನು ತಿಂದು ಅದರ ಒಂದು ಕಂಟ್ರೋಲನ್ನು ಮಾಡ್ತಕ್ಕಂಥ ಒಂದು ಮೀನಿನ ಪ್ರಭೇದ ಯಾವುದು ಅಂತ ಕೇಳಿದಾಗ ಅದುವೇ ಗಾಂಬೂಷಿಯಾ ಎಂಬ ಮೀನಿನ ಪ್ರಭೇದ ಅಂತ ಕರಿತಾ ಇದ್ದೇವೆ. ಇದು KS ಅಲ್ಲಿ ಪ್ರಶ್ನೆ ಆಗಿರತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ನೀಲಿ ತಿಮಿಂಗಿಲ. ಇದು ಜಲಚರ ಜೀವಿಗಳಲ್ಲಿಯೇ ಅತ್ಯಂತ ದೈತ್ಯವಾದ ಒಂದು ಜೀವಿ ಆಗಿದೆ ಅಂತಕ್ಕಂಥದ್ದು. ಹೌದಾ, ಇದು ಕೂಡ ಬಹಳ ಪ್ರಮುಖವಾಗಿ ಜಲಚರ ಜೀವಿಗಳಲ್ಲಿ ಕಂಡುಬರುತ್ತದೆ. ಇದು ಜಲ ಬಯೋಮ್ನ ಅತ್ಯಂತ ದೊಡ್ಡ ಜೀವಿಯಾಗಿದೆ. ಹಾಗಾದರೆ ಉತ್ತರ ಯಾವುದು ಅಂತ ಕೇಳಿದಾಗ ಈ 3 ಬೇರೆ ಪ್ರಶ್ನೆಗಳಿಗೆ ಮತ್ತು ಬೇರೆ ಪ್ರಮುಖ ಅಂಶಗಳನ್ನು ಒಳಗೊಂಡಿದ್ದಾವೆ ಅಂತಕ್ಕಂಥದ್ದು. ಹಾಗಾದರೆ ನಾವು ಲಾಸ್ಟ್ ಒನ್ ನೋಡ್ತಕ್ಕಂಥದ್ದು ದಟ್ ಈಸ್ 3rd ಒನ್, ಗಂಗಾ ನದಿಯ ಡಾಲ್ಫಿನ್. ಇದು ಏನಾಗಿದೆ ಅಂತ ಕೇಳಿದಾಗ ಭಾರತದ ರಾಷ್ಟ್ರೀಯ ಜಲಚರ ಜೀವಿಯಾಗಿದೆ ಸ್ನೇಹಿತರೆ. ಇದು ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ರೆಮ್ಡೆಸಿವಿರ್ ಕೆಳಗಿನ ಯಾವ ರಾಷ್ಟ್ರದ ಔಷಧಿ ಆಗಿದೆ? ಹೌದಾ, ಇದು ಬಹಳ ಬರ್ನಿಂಗ್ ಇಶ್ಯೂ ಅಲ್ಲಿ ಇರ್ತಕ್ಕಂಥದ್ದು. ಪ್ರಸ್ತುತವಾಗಿ ಇದು ವಿಶ್ವದಲ್ಲಿ ಬಹಳ ಮಹಾಮಾರಿಯಾಗಿ ಕಾಡ್ತಕ್ಕಂಥ ಕೊರೋನಾ ರೋಗಕ್ಕೆ ಒಂದು ರಾಮಬಾಣದಂತೆ ಕಾರ್ಯನಿರ್ವಹಿಸುವ ಔಷಧಗಳಲ್ಲಿ ಇದು ಕೂಡ ಒಂದು ಅಂತ ನಾವು ಕರಿತಾ ಇದ್ದೇವೆ. ರೆಮ್ಡೆಸಿವಿರ್ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಆಪ್ಷನ್ 1 ರಷ್ಯಾ, ಫ್ರಾನ್ಸ್,
ಅಮೇರಿಕಾ ಮತ್ತು ಇಂಗ್ಲೆಂಡ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ರಷ್ಯಾಗೆ ಇದು ಸಂಬಂಧಪಟ್ಟಿದೆನಾ ಅಂತ ಕೇಳಿದಾಗ ಇದು ರಷ್ಯಾಗೆ ಸಂಬಂಧಪಟ್ಟಿಲ್ಲ. ಹಾಗಾದರೆ ರಷ್ಯಾ ದೇಶದ ಲಸಿಕೆ ಯಾವುದು ಅಂತ ಕೇಳಿದಾಗ ಅದು ಸ್ಪುತ್ನಿಕ್ ಅಂತಕ್ಕಂಥ ಲಸಿಕೆ. ಆ ಸ್ಪುತ್ನಿಕ್ ಅಂತಕ್ಕಂಥ ಲಸಿಕೆಯನ್ನು ಧಾರವಾಡದ ಒಂದು ಲ್ಯಾಬ್ರೋಟ್ರಿ ಒಂದು ಸಂಸ್ಥೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ನಾವು ಧಾರವಾಡದ ವಿದ್ಯಾಕಾಶಿ ಅಂತ ಏನು ಕರಿತೀವೋ ಧಾರವಾಡಕ್ಕೆ, ಇಲ್ಲಿ ಬಹಳ ಪ್ರಮುಖವಾಗಿ ಈ ಲಸಿಕೆಯನ್ನು ಪ್ರಾಯೋಗಿಕವಾಗಿ ತಯಾರು ಮಾಡಲಿಕ್ಕೆ ಒಂದು ಸರ್ಕಾರದ ಅನುಮತಿಯನ್ನು ಪಡೆಯಲಾಗಿದೆ ಅಂತಕ್ಕಂಥ ವಿಶೇಷ ಅಂಶಗಳಲ್ಲಿ ಇದು ಕೂಡ ಒಂದು. ಹಾಗಾದರೆ ಇದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಒಂದು ನಮಗೆ ಗೊತ್ತಾಯಿತು. ಇನ್ನೊಂದು ಫ್ರಾನ್ಸ್. ನೋಡಿ, ಫ್ರಾನ್ಸ್ ದೇಶಕ್ಕೂ ಕೂಡ ರೆಮ್ಡಿಸಿವಿರ್ ಔಷಧಿ ಸಂಬಂಧಪಟ್ಟಿಲ್ಲ. ಹಾಗಾದರೆ ಥರ್ಡ್ ಆಪ್ಷನ್ ಅಮೆರಿಕಕ್ಕೆ ಸಂಬಂಧ ಇದೆನಾ? ಎಸ್, ಎಕ್ಸಾಕ್ಟ್ಲಿ 100% ಅಮೆರಿಕಕ್ಕೆ ಸಂಬಂಧ ಇದೆ. ಯಾಕೆ ಅಂತ ಕೇಳಿದಾಗ ರೆಮ್ಡಿಸಿವಿರ್ ಎಂಬ ಔಷಧಿ ಯಾವ ದೇಶದ ಸಂಶೋಧನೆಯಿಂದ ಬಂದಿದೆ ಅಂತ ಕೇಳಿದಾಗ ಅದು ಅಮೇರಿಕಾ ದೇಶದ ಒಂದು ಲ್ಯಾಬ್ ಮೂಲಕ ಬಂದಿರತಕ್ಕಂಥ ಔಷಧಿ. ಬಹಳ ಪ್ರಮುಖವಾಗಿ ಇದು ಕೊರೋನಾ ರೋಗಿಗಳಿಗೆ ಕೊಡ್ತಕ್ಕಂಥ ಔಷಧಿಯಾಗಿದೆ ಅಂತಕ್ಕಂಥದ್ದು. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಔಷಧಿಗಳಲ್ಲಿ ಒಂದು. ಇಂಗ್ಲೆಂಡಿಗೆ ಇದು ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನೊಂದು ಪ್ರಶ್ನೆ. ಈಗ ನೋಡ್ತಾ ಹೋಗೋಣ ಟಾಪ್ 20 MCQಗಳಲ್ಲಿ 4th ಒನ್, ಕೆಳಗಿನ ಯಾವ ಔಷಧವನ್ನು ಪಶುಗಳ ಚಿಕಿತ್ಸೆಯಲ್ಲಿ ನಿರ್ಬಂಧಿಸಲಾಗಿದೆ? ಹೌದಾ, ಇದು ಕೂಡ KS ಅಲ್ಲಿ ಪ್ರಶ್ನೆಯಾಗಿರ್ತಕ್ಕಂಥದ್ದು ಮತ್ತು PSI ಮಟ್ಟದಲ್ಲಿ ಪ್ರಶ್ನೆಯಾಗಿದೆ. ಯಾವ ಔಷಧವನ್ನು ಪಶುಗಳ ಚಿಕಿತ್ಸೆಯಲ್ಲಿ ನಿರ್ಬಂಧಿಸಲಾಗಿದೆ? ಸ್ನೇಹಿತರೆ, ಫಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು ಪ್ಯಾರಾಸಿಟಮಾಲ್, ಡೈಕ್ಲೋಫಿನಾಕ್, ಕ್ವಿನಿನ್ ಮತ್ತು ಅಲ್ಬೆಂಡೋಝೋಲ್ ಅಂತಕ್ಕಂಥ ಆಪ್ಷನ್ಗಳು ನಿಮ್ಮ ಮುಂದೆ ಇದ್ದಾವೆ. ಇಲ್ಲಿ ಪ್ಯಾರಾಸಿಟಮಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಪ್ಯಾರಾಸಿಟಮಾಲ್ ಇದು ಜ್ವರ ಮತ್ತು ನೋವು ನಿವಾರಕವಾಗಿ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಹಾಗೆ ಕ್ವಿನಿನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಕ್ವಿನಿನ್ ಇದು ಮಲೇರಿಯಾ ರೋಗಕ್ಕೆ ಸಂಬಂಧಪಟ್ಟಿದೆ. ಅಲ್ಬೆಂಡಾಜೋಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಅಲ್ಬೆಂಡಾಜೋಲ್ ಇದು ಜಂತು ನಿವಾರಕ ಔಷಧಿಗೆ ಸಂಬಂಧಪಟ್ಟಿದೆ. ಹಾಗಾದರೆ ನಾನು ಬಿಟ್ಟಿರ್ತಕ್ಕಂಥ ಆಪ್ಷನ್ ಯಾವುದು? ಇಲ್ಲಿ 3 ಎಲಿಮಿನೇಟ್ ಮಾಡಿದ್ದೀವಿ ನಾವು. ಇವಾಗ ಯಾವುದು ಅಂತ ಕೇಳಿದಾಗ ದಟ್ ಈಸ್ ನನ್ ಅದರ್ ದೆನ್ ಡೈಕ್ಲೋಫಿನಾಕ್. ನೋಡಿ, ಭಾರತ ಸರ್ಕಾರದ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ, ರಣಹದ್ದುಗಳ ಸಂರಕ್ಷಣಾ ಯೋಜನೆ. ಈ ರಣಹದ್ದುಗಳು ಅಥವಾ ವಲ್ಚರ್ಗಳು ಯಾಕೆ ಈಗ ಅಳಿವಿನ ಅಂಚಿಗೆ ಬಂದಿದೆ ಅಂತ ಕೇಳಿದಾಗ ಈ ಪಶುಗಳಲ್ಲಿ ಬಳಸ್ತಕ್ಕಂಥ ಡೈಕ್ಲೋಫಿನಾಕ್ ಎಂಬ ಕಂಟೆಂಟನ್ನು ಇವು ಏನಾಗಿದೆ ಅಂತ ಕೇಳಿದಾಗ ಪ್ರಾಣಿಗಳ ಮಾಂಸವನ್ನು ತಿಂದಾಗ ಅದರ ದೇಹವನ್ನು ಸೇರಿ ಅವುಗಳ ಮರಣಕ್ಕೆ ಕಾರಣವಾಗ್ತಾ ಇದೆ ಮತ್ತು ಇದು ಪ್ರಾಣಿಗಳ ಮೇಲೆ ಅತಿ ಹೆಚ್ಚು ಬಳಸಿದಾಗ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಿದ್ದರಿಂದ ಡೈಕ್ಲೋಫಿನಾಕ್ ಅಂತಕ್ಕಂಥ ಒಂದು ಔಷಧವನ್ನು ಏನು ಮಾಡಿದೆ ಅಂತ ಕೇಳಿದಾಗ ಪಶುಗಳ ಚಿಕಿತ್ಸೆಯಲ್ಲಿ ನಿರ್ಬಂಧಿಸಲಾಗಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಟಾಪ್ 20ನಲ್ಲಿ ನೋಡ್ತಾ ಹೋಗೋಣ. 5th ಒನ್, ಮಿದುಳಿನ ಯಾವ ಭಾಗ ಮಾತುಗಾರಿಕೆಗೆ ಸಂಬಂಧಪಟ್ಟಿದೆ? ನೋಡಿ, ಮಿದುಳಿನ ಯಾವ ಭಾಗ ಮಾತುಗಾರಿಕೆಗೆ ಸಂಬಂಧಪಟ್ಟಿದೆ? ನೋಡಿ, ಬಹಳ ವಿಶೇಷ ಅನಿಸ್ಬೋದು ಈ ಪ್ರಶ್ನೆ. ಇದು IAS ಅಲ್ಲಿ ಒಂದು ಬಾರಿ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ 1 ಬ್ರೋಕೋಸಾ, 2 ಅನುಮಸ್ತಿಷ್ಕ, 3 ಪಾನ್ಸ್, 4 ಮೆಡುಲಾ ಆಂಬ್ಲಾಗೇಟಾ ಅಂತ ಇದೆ. ಹೌದಾ, ಇಲ್ಲಿ ಅನುಮಸ್ತಿಷ್ಕ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಅನುಮಸ್ತಿಷ್ಕ ದೇಹದ ಸಮತೋಲನ ಕಾಪಾಡುವ ಮೆದುಳಿನ ಭಾಗವಾಗಿದೆ. ನೆಕ್ಸ್ಟ್ ಪಾನ್ಸ್ ಇದು ಮುಖದ ಹಾವಭಾವಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗವಾಗಿದೆ. ಮೆಡುಲಾ ಆಂಬ್ಲಾಗೇಟಾ ಅಥವಾ ಮಣಿಶಿರ ಇದು ಮೆದುಳಿನಲ್ಲಿರ್ತಕ್ಕಂಥ ಅಥವಾ ದೇಹದಲ್ಲಿರ್ತಕ್ಕಂಥ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗವಾಗಿದೆ. ಹಾಗಾದರೆ ಬಿಟ್ಟಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಬ್ರೋಕೋಸಾ. ಬ್ರೋಕೋಸಾ ಏರಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಮಾತುಗಾರಿಕೆಗೆ. ಇಟ್ ರಿಲೇಷನ್ ವಿತ್ ಸ್ಪೀಚ್, ಹ್ಯೂಮನ್ ಸ್ಪೀಚ್ಗೆ ಸಂಬಂಧಪಟ್ಟಿದ್ದು. ಇದು ಯಾವುದಕ್ಕೆ ರಿಲೇಷನ್ ಆಗಿದೆ ಅಂತ ಕೇಳಿದಾಗ ಹ್ಯೂಮನ್ ಸ್ಪೀಚ್ ಅಥವಾ ಮಾನವನ ಮಾತುಗಾರಿಕೆಗೆ ಸಂಬಂಧಪಟ್ಟಿದೆ. ಮಾತುಗಾರಿಕೆನೇ ಯಾಕೆ ಇಂಪಾರ್ಟೆಂಟ್ ಸ್ನೇಹಿತರೆ ಅಂತ ಕೇಳಿದಾಗ ಪ್ರಾಣಿಗಳಿಂದ ಮಾನವನನ್ನು ಬೇರ್ಪಡಿಸಲಿಕ್ಕೆ ಅದನ್ನು ವಿಭಾಗವನ್ನು ಮಾಡಲಿಕ್ಕೆ ಬಹಳ ಪ್ರಮುಖವಾಗಿ ಮಾತುಗಾರಿಕೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ಮೆದುಳಿನ ಯಾವ ಭಾಗ ಮಾತುಗಾರಿಕೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಬ್ರೋಕೋಸಾ ಎಂಬ ಭಾಗ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಟಾಪ್ 20ನಲ್ಲಿ 6th ಒನ್, ಮಾನವನಲ್ಲಿ ವೃದ್ಧಾಪ್ಯಕ್ಕೆ ಕಾರಣವಾಗುವ ಗ್ರಂಥಿ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ನೀವು ಬಹಳ ಕಡಿಮೆ ಕೇಳಿರ್ತೀರಾ. ಈ ಉತ್ತರನೂ ಕೂಡ ನಿಮಗೆ ಬಹಳ ಕಡಿಮೆ ಜನಕ್ಕೆ ಗೊತ್ತಿರ್ಬೋದು ಇದರಲ್ಲಿ. ಯಾಕೆ ಅಂತ ಕೇಳಿದಾಗ ಈ ಪ್ರಶ್ನೆ ಬಹಳ ಯುನಿಕ್ ಪ್ರಶ್ನೆ. ಇದು IAS ಅಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಮೇದೋಜೀರಕ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ.
ಫಸ್ಟ್ ಆಪ್ಷನ್ನ ಪ್ರಮುಖ ಅಂಶ ನೋಡ್ತಾ ಹೋಗೋಣ. ಮೇದೋಜೀರಕ ಗ್ರಂಥಿ ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟಿದೇನಾ ಅಂತ ನಿಮ್ಮ ಪ್ರಶ್ನೆ ಇರೋದಾದರೆ ಇದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟಿಲ್ಲ. ಇದು ಮಾನವನ ದೇಹದ ಮಿಶ್ರ ಗ್ರಂಥಿಗೆ ಉದಾಹರಣೆಯಾಗಿದೆ. ಯಾವುದು ಅಂತ ಕೇಳಿದಾಗ ಮೇದೋಜೀರಕ ಗ್ರಂಥಿ. ಹಾಗಾದರೆ ಆಪ್ಷನ್ 2 ನೋಡ್ತಾ ಹೋಗೋಣ. ಯಾವುದು ಅಂತ ಕೇಳಿದಾಗ ಪ್ಯಾರಾಥೈರಾಯ್ಡ್ ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ರಂಥಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಎಂದು ಕೇಳಿದಾಗ ಇದು ಮಾನವನ ದೇಹದ ಮಾಸ್ಟರ್ ಗ್ರಂಥಿ ಎಂದು ಕರೆಸಿಕೊಳ್ಳುವ ಪಿಟ್ಯುಟರಿ ಗ್ರಂಥಿಯ ನಿಯಂತ್ರಣಕ್ಕೆ ಒಳಪಡದ ನಿರ್ನಾಳ ಗ್ರಂಥಿಯಾಗಿದೆ. ದಿಸ್ ಈಸ್ ಆಲ್ಸೋ UPSC ಪ್ರಿಲಿಮ್ಸ್ ಕ್ವಶನ್ ಆಗಿರ್ತಕ್ಕಂಥದ್ದು. ಹೌದಾ? ಹಾಗಾದರೆ ಅಡ್ರಿನಲ್ ಗ್ರಂಥಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಅಂತ ಕೇಳಿದಾಗ ಇದು ಬೆದರಿಕೆಯ ಹಾರ್ಮೋನನ್ನು ಸ್ರವಿಕೆ ಮಾಡುವ ಗ್ರಂಥಿಯಾಗಿದೆ. ಹೌದಾ? ಇದು ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿಯಾಗಿದೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಬಿಟ್ಟಿರ್ತಕ್ಕಂಥ ಆಪ್ಷನ್ ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದಾಗ ಥೈಮಸ್ ಗ್ರಂಥಿ ಅಂತಕ್ಕಂಥದ್ದು. ಹುಟ್ಟಿದ ಮಗುವಿನಲ್ಲಿ ಕಂಡುಬಂದು ಆ ಮಗು ಪ್ರೌಢ ಹಂತಕ್ಕೆ ಬರುತ್ತಾ ಆ ಮಗುವಿನ ದೇಹದಲ್ಲಿ, ಆ ಒಂದು ಬಾಲಕನ ದೇಹದಲ್ಲಿ ಕ್ಷೀಣವಾಗುವ ಗ್ರಂಥಿ ಯಾವುದು ಅಂತ ಕೇಳಿದಾಗ ಅದುವೇ ಥೈಮಸ್ ಗ್ರಂಥಿ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರ್ ಯಾವುದಿಲ್ಲಿ? ಆಪ್ಷನ್ 3 ಥೈಮಸ್ ಗ್ರಂಥಿ. ಟಾಪ್ 20ನಲ್ಲಿ 7th ಒನ್ ನೋಡ್ತಾ ಹೋಗೋಣ. ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಹೌದಾ? ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರೋಟೀನ್ ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಪ್ರಶ್ನೆ ನೋಡಿದಾಗ ಸಡನ್ನಾಗಿ ಕೊನೆಯ ಆಪ್ಷನ್ಗೆ ಬರ್ತಾರೆ, ಲ್ಯಾಕ್ಟಿಕ್ ಆಮ್ಲಕ್ಕೆ ಬರ್ತಾರೆ. ಲ್ಯಾಕ್ಟಿಕ್ ಆಮ್ಲಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಸರಿಯಾಗಿ ಪ್ರಶ್ನೆ ಓದಿದ್ದೆ ಆದರೆ. ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಅಂತ ಕೇಳ್ತಾ ಇದ್ದೇನೆ. ಫಸ್ಟ್ ಆಪ್ಷನ್ ಗ್ಲುಟಾಮಿನ್, ಕೇಸಿನ್, ಲಿಕೋಪೇನ್, ಲ್ಯಾಕ್ಟಿಕ್ ಆಮ್ಲ. ಹಾಗಾದರೆ ಗ್ಲೂಟಾಮೈನ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಗ್ಲೂಟಾಮೈನ್ ಇದು ಗೋಧಿ ಹಿಟ್ಟಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ ಆಗಿದೆ. ಲಿಕೋಪೇನ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಇದು ಟೊಮ್ಯಾಟೋನಲ್ಲಿ ಇರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೋಟೀನು ಆಗಿದೆ. ಲ್ಯಾಕ್ಟಿಕ್ ಆಮ್ಲ ಮತ್ತು ಕೇಸಿನ್ ಮಧ್ಯೆ ನಮ್ಮ ಡೌಟ್ ಇರ್ತಕ್ಕಂಥದ್ದು. ಹಾಗಾದರೆ ಆನ್ಸರ್ ಯಾವುದು ಅಂತ ಕೇಳಿದಾಗ ಕೇಸಿನ್ ಇಸ್ ದಿ ರೈಟ್ ಆನ್ಸರ್. ಹೌದಾ? ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು ಅಂತ ಕೇಳಿದಾಗ ಕೇಸಿನ್ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ ಆಪ್ಷನ್ ಡಿ ಯಾಕೆ ಆಗೋದಿಲ್ಲ ಅಂತ ಕೇಳಿದಾಗ ಇಲ್ಲಿ ಪ್ರಶ್ನೆ ಏನಾಗಿದೆ? ಪ್ರೋಟೀನ್ ಆಗಿದೆ, ಆಮ್ಲ ಕೇಳಿಲ್ಲ ಅವನು. ಒಂದು ವೇಳೆ ಇಲ್ಲಿ ಏನಾದರೂ ಆಮ್ಲ ಕೇಳಿದರೆ ಹಾಲಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಲ್ಯಾಕ್ಟಿಕ್ ಆಮ್ಲ. ಪ್ರೋಟೀನ್ ಅಂತ ಕೇಳಿದಾಗ ಕೇಸಿನ್ ಎಂಬ ಪ್ರೋಟೀನ್ ಅಂತ ಕರಿತೇವೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, 8ನೇ ಪ್ರಶ್ನೆ ಹೀಗಿದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸ್ತಾ ಹೋಗಿ. ಸಸ್ಯದ ಎಲೆಯ ಗ್ರಾನ ಭಾಗವನ್ನು ಅಡುಗೆ ಮನೆ ಎಂದು ಕರೆಯುತ್ತಾರೆ ಅಂತ ಒಂದನೇ ಹೇಳಿಕೆ ಇದೆ. 2ನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಸಸ್ಯಗಳು ರಾತ್ರಿ ಹೊತ್ತು ಆಹಾರವನ್ನು ತಯಾರಿಸುವುದಿಲ್ಲ. ನೋಡಿ, ಉತ್ತರ ಸಂಕೇತಗಳು ಹೀಗಿದಾವೆ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಸರಿ, ಮೇಲಿನ 2 ತಪ್ಪು. ನೋಡಿ ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಸಸ್ಯದ ಎಲೆಯ ಗ್ರಾನ ಭಾಗವನ್ನು ಅಡುಗೆ ಮನೆ ಅಂತ ಕರಿತಾ ಇದ್ದೇವೆ. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಹಾಗಾಗಿ ಸಸ್ಯಗಳು ರಾತ್ರಿ ಹೊತ್ತು ಆಹಾರವನ್ನು ತಯಾರಿಸುವುದಿಲ್ಲ ಅಂತಕ್ಕಂಥದ್ದು. ಎಸ್, ಆಹಾರವನ್ನು ತಯಾರಿಸ್ತವೆ. ಹಾಗಾದರೆ ಇಲ್ಲಿ 1 ಮತ್ತು 2 ಸರಿ ಇದ್ದಾವೆ. ಆದರೆ ಇಲ್ಲಿ ಆಪ್ಷನ್ಗಳಲ್ಲಿ ಯಾವುದಿದೆ ಅಂತ ಕೇಳಿದಾಗ ಆಪ್ಷನ್ 2. ಆಪ್ಷನ್ ಯಾವುದು ಅಂತ ಕೇಳಿದಾಗ ಆಪ್ಷನ್ 2 ಅಲ್ಲ, ಆಪ್ಷನ್ 3. ಅಲ್ಲಿ 1 ನೀವು ತಿದ್ದುಪಡಿನ ಮಾಡ್ತಾ ಹೋಗಿ. ಯಾವುದು ಅಂತ ಕೇಳಿದಾಗ ಆಪ್ಷನ್ 1 ಕೂಡ ಸರಿಯಾಗಿದೆ. ಆಪ್ಷನ್ 2 ಏನಿದೆ ಅಂತ ಕೇಳಿದಾಗ ಇಲ್ಲಿ ಹೇಳಿಕೆಗಳಲ್ಲಿ ಅದು ತಪ್ಪಾಗಿದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ತಯಾರಿಸುತ್ತವೆ. ಯಾಕೆಂತ ಕೇಳಿದಾಗ ಇಲ್ಲಿ ಸಸ್ಯದ ಸ್ಟ್ರೋಮಾ ಭಾಗದಲ್ಲಿ ರಾತ್ರಿ ಹೊತ್ತು ಕೂಡ ಇಲ್ಲಿ ಆಹಾರವು ತಯಾರಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇರಲಿ ನಿಮ್ಮಲ್ಲಿ. ಯಾವುದು ಅಂತ ಕೇಳಿದಾಗ 2 ಕೂಡ ಏನಾಗಿದೆ ಅಂತ ಕೇಳಿದಾಗ ಆಪ್ಷನ್ಗಳಲ್ಲಿ ಗೊಂದಲ ಇರೋದ್ರಿಂದ ಇದು ಆಪ್ಷನ್ 1 ಕೂಡ, ಹೇಳಿಕೆ 1 ಕೂಡ ಸರಿಯಾಗಿದೆ. ಹೇಳಿಕೆ 2 ಏನಾಗಿದೆ ಅಂತ ಕೇಳಿದಾಗ ತಪ್ಪಾಗಿರ್ತಕ್ಕಂಥದ್ದು. ರಾತ್ರಿ ಹೊತ್ತು ಆಹಾರವನ್ನು ತಯಾರಿಸುತ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಡಯಾಲಿಸಿಸ್ ಪ್ರಕ್ರಿಯೆ ಯಾವ ತತ್ವವನ್ನು ಅವಲಂಬಿಸಿದೆ ಸ್ನೇಹಿತರೆ? ನೋಡಿ, ಡಯಾಲಿಸಿಸ್ ಪ್ರಕ್ರಿಯೆ ಯಾವ ತತ್ವವನ್ನು ಅವಲಂಬಿಸಿ ಅಂತ ಕೇಳಿದಾಗ 1 ವಿಸರಣೆ ತತ್ವ, ಅಭಿಸರಣೆ ತತ್ವ, ಸ್ವತಂತ್ರ ಚಲನೆಯ ತತ್ವ ಮತ್ತು ಪರತಂತ್ರ ಚಲನೆಯ ತತ್ವ ಅಂತ ಕರಿತಾ ಇದ್ದೇವೆ. ನೋಡಿ, ಹಾಗಾದರೆ ಡಯಾಲಿಸಿಸ್ ಅಂದರೆ ಏನು ಅಂತ ಕೇಳಿದಾಗ ಯಾವ ವ್ಯಕ್ತಿಗೆ ಮೂತ್ರಪಿಂಡದ ವೈಫಲ್ಯ ಉಂಟಾಗಿರ್ತದೋ, ಕಿಡ್ನಿ ಫೇಲ್ಯೂರ್ ಆಗಿರ್ತದೋ ಆ ವ್ಯಕ್ತಿಗೆ ಮಾಡ್ತಕ್ಕಂಥ ಒಂದು ಕೃತಕವಾದ ಪ್ರಕ್ರಿಯೆಗೆ ಅಥವಾ ಕೃತಕವಾದ ಕಿಡ್ನಿಯ
ಫಂಕ್ಷನನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಡಯಾಲಿಸಿಸ್ ಎಂದು ಕರೆಯುತ್ತಾರೆ. ಆ ಡಯಾಲಿಸಿಸ್ ಪ್ರಕ್ರಿಯೆ ಯಾವ ತತ್ವವನ್ನು ಅವಲಂಬಿಸಿ ಅಂತ ಕೇಳಿದಾಗ ಅದುವೇ ಅಭಿಸರಣೆ ತತ್ವವನ್ನು ಅವಲಂಬಿಸಿದೆ. ದಟ್ ಈಸ್ ಆಸ್ಮೋಸಿಸ್ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಅಂದರೆ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋವರ್ ಕಾನ್ಸಂಟ್ರೇಷನ್ ಅಂತ ಕರಿತಾ ಇದ್ದೇವೆ. ಅಂದರೆ ನೀರಿನ ಅಣುಗಳು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದೆಡೆಗೆ ಏನು ಆಗಬೇಕಂತ ಕೇಳಿದಾಗ ಅರೆಪಾರಗಮ್ಯ ಪೊರೆ ಮೂಲಕ ಚಲಿಸಿದರೆ ಅದನ್ನು ನಾವು ಏನಂತ ಕರಿತಾ ಇದ್ದೇವೆ ಸ್ನೇಹಿತರೆ, ಅದಕ್ಕೆ ನಾವು ಅಭಿಸರಣೆ ಅಂತ ಕರಿತಾ ಇದ್ದೇವೆ. ಆ ತತ್ವವನ್ನು ಅವಲಂಬಿಸಿರುವುದು ಯಾವುದು ಅಂತ ಕೇಳಿದಾಗ ಅದುವೇ ಡಯಾಲಿಸಿಸ್ ಪ್ರಕ್ರಿಯೆ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 1 ಮೈಕ್ರಾನ್ ಅಂದರೆ ಎಷ್ಟು ಅಂತ ಕೇಳಿದಾಗ 1000 ಸಮಭಾಗದಲ್ಲಿ 1 ಭಾಗ. ಸೊ ಇಲ್ಲಿ ಬೇರೆ ಆಪ್ಷನ್ಗಳನ್ನು ನೋಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನೇರವಾಗಿ ಉತ್ತರಕ್ಕೆ ಬರ್ಬೋದು ನಾವು. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. 1000 ಸಮಭಾಗಗಳನ್ನು ನಾವೇನಾದರೂ ಕಟ್ ಮಾಡಿ ಪೀಸ್ ಮಾಡೋದಾದರೆ ಅದರ ಒಂದು ಸಣ್ಣವಾದ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ 1000 ಸಮಭಾಗಗಳಲ್ಲಿ 1 ಸೆಂಟಿಮೀಟರ್ನ 1000 ಸಮಭಾಗಗಳನ್ನು ಏನಾದರೂ ಮಾಡೋದು ಹೋದರೆ ಅದು ಏನು ಕರಿತೀವಿ ಅಂತ ಕೇಳಿದಾಗ 1 ಮೈಕ್ರಾನ್ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಇದು ಕ್ವಶನ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 11th ಕ್ವಶನ್ ಇರ್ತಕ್ಕಂಥದ್ದು, ಯಾವ ಶರ್ಕರವನ್ನು ಟೇಬಲ್ ಶುಗರ್ ಎನ್ನುವರು? ಹೌದಾ, ಯಾವ ಶರ್ಕರವನ್ನು ಅಥವಾ ಯಾವ ಕಾರ್ಬೋಹೈಡ್ರೇಟನ್ನು ಟೇಬಲ್ ಶುಗರ್ ಅಂತ ಕರಿತಾ ಇದ್ದೇವೆ ಅಂತ ಕೇಳಿದಾಗ ಆಪ್ಷನ್ 1 ನೋಡ್ತಾ ಹೋಗೋಣ. ಮಾಲ್ಟೋಸ್ ಅಂತ ಇದೆ, ಗ್ಯಾಲಾಕ್ಟೋಸ್ ಇದೆ, ಫ್ರಕ್ಟೋಸ್ ಇದೆ, ಸುಕ್ರೋಸ್ ಇದೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು ಸ್ನೇಹಿತರೆ ಅಂತ ಕೇಳಿದಾಗ ಸುಕ್ರೋಸ್ ಇಸ್ ದಿ ರೈಟ್ ಆನ್ಸರ್. ಓಕೆನಾ, ಸುಕ್ರೋಸನ್ನು ನಾವು ಏನಂತ ಕರಿತೇವೆ, ಟೇಬಲ್ ಶುಗರ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಮಾಲ್ಟೋಸ್ ಅಂದರೆ ಏನಿಲ್ಲ ಸ್ನೇಹಿತರೆ, ಇದು ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಏನು ಪ್ರಶ್ನೆ ಆಗಿದೆ ಅಂತ ಕೇಳಿದಾಗ ಇದನ್ನು ನಾವು ಡ್ರೈ ಫ್ರೂಟ್ ಶುಗರ್ ಅಂತ ಕರಿತಾ ಇದ್ದೇವೆ. ಡ್ರೈ ಫ್ರೂಟ್ ಶುಗರ್ ಅಥವಾ ಆಲ್ಮಂಡ್ ಶುಗರ್ ಅಂತ ಮಾಲ್ಟೋಸ್ಗೆ ಕರಿತಾ ಇದ್ದೇವೆ. ಹಾಗಾದರೆ ಗ್ಯಾಲಾಕ್ಟೋಸ್ ಇದೊಂದು ಪಾಲಿಸೆಕ್ರೈಡ್ ಮತ್ತು ಡೈಸೆಕ್ರೈಡಲ್ಲಿ ಬರ್ತಕ್ಕಂಥ ಒಂದು ಅಂಶ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಫ್ರಕ್ಟೋಸ್ ಯಾಕೆ ಇಂಪಾರ್ಟೆಂಟು ಅಂತ ಕೇಳಿದಾಗ ಇದು ಅತ್ಯಂತ ಸಿಹಿಯಾದ ಕಾರ್ಬೋಹೈಡ್ರೇಟ್ಗಳಲ್ಲಿ ಇದು ಕೂಡ ಒಂದು. ದಟ್ ಈಸ್ ಫ್ರಕ್ಟೋಸ್ ಅಂತ ಕರಿತಾ ಇದ್ದೇವೆ. ಪ್ರತಿಶತ 173 ಅಂತ ಕೇಳಿದಾಗ ಶುಗರ್ ಕಂಟೆಂಟ್ ಇರತಕ್ಕಂಥದ್ದು. ಹೌದಾ, ಉದಾಹರಣೆಗೆ ಜೇನುತುಪ್ಪ ಮತ್ತು ಬೆಲ್ಲ ಅಂತ ಕರಿತಾ ಇದ್ದೇವೆ. ಎಸ್, ನೆಕ್ಸ್ಟ್ ಬರೋಣ. ಪಕ್ಷಿ ಜ್ವರಕ್ಕೆ ಅಥವಾ ಬರ್ಡ್ ಫ್ಲೂಗೆ ಕಾರಣವಾಗುವ ವೈರಸ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಆನ್ಸರ್ ಈಸ್ H5N1 ಅಂತ ಕರಿತಾ ಇದ್ದೇವೆ. H5N1 ಅಂತ ಕರಿತಾ ಇದ್ದೇವೆ. ಹಾಗಾದರೆ H1N1 ಯಾಕೆ ಅಲ್ಲ ಅಂತ ಕೇಳಿದಾಗ H1N1 ಎಂದರೆ ಸ್ವೈನ್ ಫ್ಲೂ ಅಥವಾ ಹಂದಿ ಜ್ವರ ಅಂತ ಕರಿತೇವೆ. ಸಾರ್ಸ್ ಅಂತ ಬರೆದಿದ್ದೇನೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ಸಾರ್ಸ್ ಅಂತ ಕರಿತಾ ಇದ್ದೇವೆ. ಪಾಕ್ಸ್ ವೈರಸ್ ಕೂಡ ಇದಕ್ಕೆ ಆನ್ಸರ್ ಆಗೋದಿಲ್ಲ. ರೈಟ್ ಆನ್ಸರ್ ಈಸ್ H5N1. ನೆಕ್ಸ್ಟ್, ಪೈಕಸ್ ರಿಲಿಜಿಯಾಸ್ ಅಂತಕ್ಕಂಥ ಹೆಸರು ಯಾವ ಮರಕ್ಕೆ ಇದೆ ಅಥವಾ ಯಾವ ಮರಕ್ಕೆ ಪೈಕಸ್ ರಿಲಿಜಿಯಾಸ್ ಅಂತ ವೈಜ್ಞಾನಿಕ ಹೆಸರನ್ನು ಕೊಟ್ಟಿದ್ದೀವಿ ಅಂತ ಕೇಳಿದಾಗ ಸೊ ಅದು ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ಅರಳಿ ಮರ. ಓಕೆನಾ, ಅರಳಿ ಮರಕ್ಕೆ ನಾವೇನಂತ ಕರಿತಾ ಇದ್ದೇವೆ ಅಂತ ಕೇಳಿದಾಗ ಪೈಕಸ್ ರಿಲಿಜಿಯಾಸ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಆಲದ ಮರಕ್ಕೆ ಏನಂತ ಕರಿತೇವೆ ಅಂತ ಕೇಳಿದಾಗ ಪೈಕಸ್ ಬೆಂಗಾಲೆನ್ಸಿಸ್ ಅಂತ ಕರಿತಾ ಇದ್ದೇವೆ. ನಮಗೆ ಮಾವಿನ ಮರ ಮತ್ತು ಅದಕ್ಕೆ ನಾವು ಏನಂತ ಕರಿತೇವೆ, ಮಾವಿನ ಹಣ್ಣು ಅಥವಾ ಮಾವಿನ ಮರಕ್ಕೆ ಮ್ಯಾಂಜಿಫೇರಾ ಇಂಡಿಕಾ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಬೇವಿನ ಮರ ಇದಕ್ಕೆ ಸಂಬಂಧ ಪಡೋದಿಲ್ಲ. ಎಸ್, ವಿಶೇಷವಾಗಿ ವೈಜ್ಞಾನಿಕ ನಾಮಕರಣ ನೋಡೋದಾದರೆ ನಮಗೆ ಎಕ್ಸಾಮ್ಗಳಲ್ಲಿ 3 ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ. ಒಂದು, ಆಲದ ಮರದ ವೈಜ್ಞಾನಿಕ ಹೆಸರು ಪೈಕಸ್ ಬೆಂಗಾಲೆನ್ಸಿಸ್ ಅಂತ ಕರಿತಾ ಇದ್ದೇವೆ. ಮಾವಿನ ಹಣ್ಣುಗೆ ಇರತಕ್ಕಂಥ ವೈಜ್ಞಾನಿಕ ಹೆಸರು ಅದಕ್ಕೆ ಏನಂತ ಕೇಳಿದಾಗ ಮ್ಯಾಂಜಿಫೇರಾ ಇಂಡಿಕಾ ಅಂತ ಕರಿತಾ ಇದ್ದೇವೆ. ಸೊ ಇಲ್ಲಿ ಉತ್ತರ ಯಾವ್ದಂತ ಕೇಳಿದಾಗ ಪೈಕಸ್ ರಿಲಿಜಿಯಾಸ್ಗೆ ಆನ್ಸರ್ ಯಾವ್ದಂತ ಕೇಳಿದಾಗ ದಟ್ ಈಸ್ ಅರಳಿ ಮರ. ನೆಕ್ಸ್ಟ್, ಕೆಂಪು ಶೈವಲಗಳು ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು? ಫಸ್ಟ್ ಆಪ್ಷನ್ ಈಸ್ ಪೈಕೋಸಯಾನಿನ್, ಕ್ಲೋರೋಫಿಲ್, ಕ್ಸಾಂಥೋಫಿಲ್, ಪೈಕೋಎರಿಥ್ರಿನ್. ಓಕೆನಾ, ಪೈಕೋಸೈನಿನ್ ಇದೆನಾ? ನೋ, ಪೈಕೋಸೈನಿನ್ ಕೆಂಪು ಶೈವಲಗಳಲ್ಲಿ ಕಂಡು ಬರೋದಿಲ್ಲ. ಕ್ಲೋರೋಫಿಲ್ ಇದೆನಾ ಸ್ನೇಹಿತರೆ? ನೋ, ಅದು ಕೂಡ ಕಂಡು ಬರೋದಿಲ್ಲ. ಕ್ಸಾಂಥೋಫಿಲ್ಲು ಇದೆನಾ? ಕ್ಸಾಂಥೋಫಿಲ್ ಕೂಡ ಇರೋದಿಲ್ಲ. ಯಾವುದಿದೆ ಅಂತ ಕೇಳಿದಾಗ ಪೈಕೋಎರಿಥ್ರಿನ್ ಇರ್ತದೆ. ಎಲ್ಲಿ ಅಂತ ಕೇಳಿದಾಗ ಕೆಂಪು ಶೈವಲಗಳು ಕೆಂಪಾಗಿ ಕಾಣಲು ಕಾರಣವಾದ ವರ್ಣಕ ಯಾವುದು ಅಂತ ಕೇಳಿದಾಗ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅದು ಯಾವುದು ಅಂತ ಕೇಳಿದಾಗ ಪೈಕೋಎರಿಥ್ರಿನ್.
ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಯಾವ ರೋಗವನ್ನು ಹ್ಯಾನ್ಸನ್ ರೋಗವೆಂದು ಕರೆಯುತ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ನಿಮಗೆ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸಲ್ಲಿ ಇದನ್ನು ಚರ್ಚೆ ಮಾಡಿದ್ದೇನೆ ಸ್ನೇಹಿತರೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕುಷ್ಠರೋಗ, ಲೆಪ್ರೋಸಿ. ಸೆಕೆಂಡ್ ಆಪ್ಷನ್ ಇಸ್ ಟಿ ಬಿ ಆರ್ ಕ್ಷಯ ರೋಗ. ಥರ್ಡ್ ಆಪ್ಷನ್ ಇಸ್ ಪ್ಲೇಗ್. ಫೋರ್ತ್ ಒನ್ ಈಸ್ ಮಲೇರಿಯಾ. ನೋಡಿ, ಯಾವ್ದು ಆನ್ಸರ್ ಅಂತ ಕೇಳಿದಾಗ ನಿಮ್ಗೆ ಈಗಾಗಲೇ ಹೇಳಿರುವಂತೆ ಕುಷ್ಠರೋಗಕ್ಕೆ ನಾವೇನಂತ ಕರಿತೀವಿ ಕೇಳಿದಾಗ ಹ್ಯಾನ್ಸನ್ ರೋಗ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಕುಷ್ಠರೋಗ ಇದಕ್ಕೆ ಸರಿಯಾದ ಉತ್ತರ. ಲೆಪ್ರೋಸಿ ಅಂತ ಕರಿತಾ ಇದ್ದೇವೆ. ಇದನ್ನು ಕಾಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಲೆಫ್ರೆ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇದನ್ನು ಕಾಸ್ ಮಾಡ್ತದೆ ಅಂತಕ್ಕಂಥದ್ದು. ಹಾಗಾದರೆ ಕ್ಷಯ ರೋಗಕ್ಕೆ ಕಾರಣವಾಗ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದಾಗ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಪ್ಲೇಗೆ ಕಾರಣವಾಗಿರ್ತಕ್ಕಂಥ ಯಾವ್ದು ಅಂತ ಕೇಳಿದಾಗ ಎರ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥದ್ದು. ಹಾಗಾದರೆ ಮಲೇರಿಯಾಗೆ ಕಾರಣವಾಗ್ತಕ್ಕಂಥ ಯಾವ್ದು ಅಂತ ಕೇಳಿದಾಗ ದಟ್ ಈಸ್ ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿ ಜೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಕೆಳಗಿನ ಯಾವುದನ್ನು ಬೆದರಿಕೆಯ ಹಾರ್ಮೋನು ಎಂದು ಕರೆಯುತ್ತಾರೆ? ಆಪ್ಷನ್ 1 ಇನ್ಸುಲಿನ್, ಗ್ಲುಕಗಾನ್, ಪ್ಯಾರಾಥಾರ್ಮೋನ್, ಅಡ್ರಿನಲಿನ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದಾಗ ಅಡ್ರಿನಲಿನ್ ಈಸ್ ರೈಟ್ ಆನ್ಸರ್. ಇದು ಅಡ್ರಿನಲ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ. ಇದನ್ನು ನಾವು ಬೆದರಿಕೆಯ ಹಾರ್ಮೋನು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಮೇಲಿನ ಆಪ್ಷನ್ಗಳು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇನ್ಸುಲಿನ್ ಇದು ಒಂದು ಹಾರ್ಮೋನ್ ಕೂಡ ಹೌದು, ಒಂದು ಪ್ರೋಟೀನ್ ಕೂಡ ಹೌದು. ಇದು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ. ಗ್ಲುಕೋಗಾನ್ ಕೂಡ ಏನಂತ ಕೇಳಿದಾಗ ಮಾನವನ ದೇಹದಲ್ಲಿನ ಮೇದೋಜೀರಕ ಗ್ರಂಥಿಯಿಂದನೇ ಸ್ರವಿಕೆ ಆಗ್ತಕ್ಕಂಥ ಇನ್ನೊಂದು ಹಾರ್ಮೋನು. ಪ್ಯಾರಾಥಾರ್ಮೋನು ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ. ಇಲ್ಲಿ 16ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂತ ಕೇಳಿದಾಗ 4ನೇದು ಅಡ್ರಿನಲಿನ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಡು ಬರ್ತದೆ ಅಂತ ಕೇಳಿದಾಗ ಸೊ ವಿಶೇಷವಾಗಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದಾಗ ಅದು ಮೈಸೂರಲ್ಲಿದೆ ಸ್ನೇಹಿತರೆ. ಸೊ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಲಿ, ಮೈಸೂರಲ್ಲಿದೆ. ಯಾವುದಾದ್ರೂ ನೈಸರ್ಗಿಕ ವೈಪರೀತ್ಯಗಳು ಭಾರತದಲ್ಲಿ ಏನಾದರೂ ಕಂಡು ಬಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಫಾಸ್ಟ್ ಫುಡ್ಗಳನ್ನು ಅಥವಾ ರೆಡಿಮೇಡ್ ಫುಡ್ಗಳನ್ನು ಏನು ಮಾಡ್ತೀವಿ ಅಂತ ಕೇಳಿದಾಗ ಸೊ ಈ ಮೈಸೂರಲ್ಲಿ ಇರ್ತಕ್ಕಂಥ ಈ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ಏನು ಮಾಡ್ತೀವಿ ಅಂತ ಕೇಳಿದಾಗ ನಾವು ಫುಡ್ಡನ್ನು ಬಹಳ ಇಮಿಡಿಯೇಟ್ ಆಗಿ ನಾವು ಸಪ್ಲೈಯನ್ನು ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇನ್ನೊಂದು, ಭಾರತ ಸರ್ಕಾರವು ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೊಳಿಸಿದ ವರ್ಷ ಯಾವುದು? ಸೊ ವಿಶೇಷವಾಗಿ ಕಲಬೆರಕೆ ಭಾರತ ಸರ್ಕಾರ ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೊಳಿಸಿದ ವರ್ಷ ಅಂತ ಕೇಳಿದಾಗ ಸೊ ಇಲ್ಲಿ ಆಪ್ಷನ್ಗಳು ನೋಡ್ತಾ ಹೋಗೋಣ. 1954, 1992, 1987, 1991. ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಈಸ್ 1954. 1954ರಲ್ಲಿ ಭಾರತ ಸರ್ಕಾರ ಈ ಕಾನೂನನ್ನು ಜಾರಿಗೊಳಿಸಿದೆ ಅಂತಕ್ಕಂಥದ್ದು. ಹಾಗಾದರೆ 92 ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ ಸ್ನೇಹಿತರೆ, ಇದು ವಿಶೇಷವಾಗಿ 1992ರಲ್ಲಿ ನಾವು ಆನೆ ಯೋಜನೆಯನ್ನು ಭಾರತ ಸರ್ಕಾರ ಪ್ರಾರಂಭ ಮಾಡಿದೆ. 1987 ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಿದೆ. 91 ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇದು ಜಿಕೆಗೆ ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗ್ತದೆ. ಸೊ ಯಾವುದಂತ ಕೇಳಿದಾಗ ಭಾರತದಲ್ಲಿ ಆರ್ಥಿಕ ಕುಸಿತವಾದಾಗ ಮನಮೋಹನ್ ಸಿಂಗ್ ರವರು ಏನು ಮಾಡ್ತಾರೆ ಅಂತ ಕೇಳಿದಾಗ LPG ಅಂತಕ್ಕಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಈ 3 ಕಾನ್ಸೆಪ್ಟನ್ನು ಜಾರಿಗೊಳಿಸಿದ ವರ್ಷ ಯಾವುದಂತ ಕೇಳಿದಾಗ 1991 ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್, ಕೆಳಗಿನ ಯಾವ ಪ್ರಾಣಿಯು ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಸೇವಿಸುವುದಿಲ್ಲ? ಫಸ್ಟ್ ಆಪ್ಷನ್ ಇರತಕ್ಕಂಥದ್ದು ಆಸ್ಟ್ರಿಚ್ ಪಕ್ಷಿ, ಓರಿಕ್ಸ್, ಒಂಟೆ, ಆಮೆ. ಹೌದಾ, ಕೆಲವರಿಗೆ ಉತ್ತರಗಳಲ್ಲಿ ಫಾಸ್ಟಾಗಿ ಪ್ರಶ್ನೆ ಓದಿಕೊಳ್ಳಿ ಯಾವುದಕ್ಕೆ ಹೋಗ್ತಾರೆ ಅಂತ ಕೇಳಿದಾಗ ಒಂಟೆ. ಹೌದಾ, ಪ್ರಶ್ನೆಯನ್ನು ಸರಿಯಾಗಿ ನೋಡೋದಿಲ್ಲ ಅವರು. ಹೌದಾ, ತನ್ನ ಜೀವಿತ ಅವಧಿಯಲ್ಲಿ ನೀರನ್ನೇ ಸೇವಿಸದೇ ಇರತಕ್ಕಂಥ ಪ್ರಾಣಿನ ಕೇಳ್ತಾ ಇದ್ದೇನೆ ನಾನು. ಹೌದಾ, 15 ಡೇಸ್ಗೊಮ್ಮೋ ಅಥವಾ ಮಂತಿಗೆ ಒಂದು ಸತನೋ ನೀರು ಕುಡಿತಕ್ಕಂಥ ಪ್ರಾಣಿ ಅಂತ ಕೇಳ್ತಾ ಇಲ್ಲ ನಾನು. ಹೌದಾ, ಸೊ ಹಾಗೇನಾದರೂ ಕೇಳಿದ್ರೆ ನೀವು ಒಂಟೆ ಅಂತ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎಸ್, ಆಸ್ಟ್ರಿಚ್ ಪಕ್ಷಿ ಏನು ಮಾಡ್ತದೆ ಅಂತ ಕೇಳಿದಾಗ ಇದು ನೀರನ್ನು ಸೇವನೆ ಮಾಡ್ತದೆ. ಎಸ್, ಹಾಗಾದರೆ ಓರಿಕ್ಸ್ ಅಂತಕ್ಕಂಥ ಒಂದು ವಿಶೇಷವಾದ ಜೀವಿ ಏನು ಮಾಡ್ತದೆ ಅಂತ ಕೇಳಿದಾಗ ನೀರನ್ನು ಸೇವಿಸದೇ ಇರತಕ್ಕಂಥ ಜೀವಿ. ಸರ್, ನೀರನ್ನು ಸೇವಿಸದೆ ಹೇಗಿರ್ತದೆ ಸರ್ ಅಂತ ಕೇಳಿದಾಗ ಇದು ಆಹಾರ ಪದಾರ್ಥಗಳಿರ್ತಕ್ಕಂಥ ನೀರಿನ ಅಂಶವನ್ನು
ಹೀರಿಕೊಂಡು ತನ್ನ ಏನು ಮಾಡ್ತದೆ ಅಂತ ಕೇಳಿದಾಗ ಬಾಯಾರಿಕೆಯನ್ನು ನೀಗಿಸಿಕೊಳ್ತದೆ. ಸೊ ಹಾಗಾಗಿ ಓರಿಕ್ಸ್ ಅಂತಕ್ಕಂಥ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಸೇವನೆ ಮಾಡದ ಜೀವಿಯಾಗಿದೆ. ಓಕೆನಾ. ಎಸ್, ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಅಂತ ಕರಿತಾ ಇದ್ದೇವೆ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಆಮೆ, ಇದು ಅತ್ಯಧಿಕ ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ಜೀವಿ ಅಂತ ಕರಿತೇವೆ. ಸೊ ಹೈಯೆಸ್ಟ್ ಲೈಫ್ ಇರ್ತಕ್ಕಂಥದ್ದು ಯಾವುದಂತ ಕೇಳಿದಾಗ ದಟ್ ಈಸ್ ಆಮೆ, ಟರ್ಟಲ್ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಲಾಸ್ಟ್ ಟಾಪ್ 20ನಲ್ಲಿ 20 ಕ್ವಶನ್ ಯಾವುದಿದೆ ಅಂತ ಕೇಳಿದಾಗ ನೋಡ್ತಾ ಹೋಗೋಣ. ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ರೋಗವನ್ನು ಈ ಕೆಳಗಿನಂತೆ ಕರೆಯುತ್ತಾರೆ. ಫಸ್ಟ್ ಆಪ್ಷನ್ ಎಂಡಮಿಕ್, ಎಪಿಡೆಮಿಕ್, ಪ್ಯಾಂಡಮಿಕ್, ಜುನೋಟಿಕ್. ಓಕೆನಾ. ಸೊ ಎಂಡಮಿಕ್ ಅಂದರೆ ಏನು ಅಂತ ಕೇಳಿದಾಗ ಎಸ್, ದಿಸ್ ಈಸ್ ದಿ ರೈಟ್ ಆನ್ಸರ್. ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ರೋಗ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಎಂಡಮಿಕ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಗಾಯ್ಟರ್ ಇಸ್ ದ ಎಕ್ಸಾಂಪಲ್ ಫಾರ್ ಎಂಡಮಿಕ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಅಂದರೆ ಸರಳ ಗಳಗಂಡ ಎಂಬ ರೋಗವು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಕಂಡುಬರೋದ್ರಿಂದ ಇದನ್ನು ನಾವು ಸ್ಥಾನಿಕ ವ್ಯಾಧಿ ಅಂತ ಕರಿತಾ ಇದ್ದೇವೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಎಪಿಡೆಮಿಕ್ ಅಂದರೆ ಏನು ಅಂತ ಕೇಳಿದಾಗ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಏನಾಗಬೇಕಂತ ಕೇಳಿದಾಗ ಆ ರೋಗ ಪದೇ ಪದೇ ಬರ್ತಾ ಇರತಕ್ಕಂಥ ರೋಗಕ್ಕೆ ನಾವು ಎಪಿಡೆಮಿಕ್ ರೋಗ ಅಂತ ಕರಿತಾ ಇದ್ದೇವೆ. ಅದರ ಜೊತೆಗೆ ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಸ್ಪ್ರೆಡ್ ಆಗ್ತಾ ಇರಬೇಕು. ಯಾವುದಂತ ಕೇಳಿದಾಗ ಎಪಿಡೆಮಿಕ್ ಡಿಸೀಸ್. ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಗಿರ್ಬೋದು, ಫೈಲೇರಿಯಾ ಆಗಿರ್ಬೋದು, ಪೋಲಿಯೋ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಂಡಮಿಕ್ ಅಂದರೆ ಏನು ಅಂತ ಕೇಳಿದಾಗ ಸೊ ನೀವೆಲ್ಲರೂ ಕೂಡ ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಾ, ಕೊರೋನಾ ಪ್ಯಾಂಡಮಿಕ್ ಅಂತ ಕರಿತಾ ಇದೆ. ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ಸಮುದಾಯದ ಇನ್ನೊಂದು ಸಮುದಾಯಕ್ಕೆ ಬಹಳ ಒಂದು ಏನಂತ ಕೇಳಿದಾಗ ಮಾಸ್ ಸ್ಪ್ರೆಡ್ ಆಗ್ತಕ್ಕಂಥ ರೋಗಗಳಿಗೆ ನಾವು ಪ್ಯಾಂಡಮಿಕ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಕೊರೋನಾ. ಎಸ್, ನೋವಲ್ ಕೊರೋನಾ ವೈರಸ್ ಏನಿದೆ ಅಂತ ಕೇಳಿದಾಗ ಇದು ಪ್ಯಾಂಡಮಿಕ್ ಡಿಸೀಸ್ಗೆ ಉದಾಹರಣೆ. ಹಾಗಾದರೆ ಜೊನೋಟಿಕ್ ಅಂದರೆ ಏನು ಸ್ನೇಹಿತರೆ ಅಂತ ಕೇಳಿದಾಗ ಪ್ರಾಣಿ ಮೂಲದಿಂದ ಹರಡುವ ರೋಗಗಳಿಗೆ ಜೊನೋಟಿಕ್ ರೋಗಗಳೆಂದು ಕರಿತಾವೆ. ಫಾರ್ ಎಕ್ಸಾಂಪಲ್ ಬ್ರುಸೆಲೋಸಿಸ್ ಆಗಿರ್ಬೋದು ಮತ್ತು ಬ್ರುಸೆಲೋಸಿಸ್ TB ಆಗಿರ್ಬೋದು. ಅದರ ಜೊತೆಗೆ ಇನ್ನೊಂದು ಯಾವುದಂತ ಕೇಳಿದಾಗ ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂಥ ರೇಬೀಸ್ ಆಗಿರ್ಬೋದು. ಅದಕ್ಕೆ ನಾವು ಜುನೋಟಿಕ್ ಡಿಸೀಸ್ ಅಂತ ಕರಿತೇವೆ. ಅಂದರೆ ಪ್ರಾಣಿಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಜುನೋಟಿಕ್ ಡಿಸೀಸ್ ಅಂತ ಕರಿತಾ ಇದ್ದೇವೆ. ಸೊ ಮತ್ತೊಮ್ಮೆ ನಾವು ಟಾಪ್ 20 ಕ್ವಶನ್ಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ಸ್ನೇಹಿತರೆ. ಇವೆಲ್ಲವೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ತುಂಬ ಥ್ಯಾಂಕ್ ಯು.